ಇವತ್ತು ನಾನು ವಿಡಿಯೋದಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಲೀಗಲಿ 5 ವೇಸಲ್ಲಿ ಹೇಗೆ ಮನಿ ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಚಿಗುರು ವ್ಲಾಗ್ಸ್. ಎಷ್ಟೊಂದು ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ನಾವು ಇಂಡಿಪೆಂಡೆಂಟಾಗಿ ಅರ್ನ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಈ 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್, ಇದೆಲ್ಲ ದೊಡ್ಡ ಹೆಕ್ಟಿಕ್ಕು, ಪ್ರೊಸೀಜರ್ ಜಾಸ್ತಿ ಇದೆ, ನಮಗೂ ಆಗಲ್ಲ ಅಂತ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ. ಬಟ್ ನಮ್ಮ ಥರ 50 ಸಬ್ಸ್ಕ್ರೈಬರ್ಸ್ ಇರಲಿ ಅಥವಾ 100 ಸಬ್ಸ್ಕ್ರೈಬರ್ಸ್ ಇರಲಿ, ಯೂಟ್ಯೂಬ್ ಮಾನಿಟೈಸೇಷನ್ ಆಗಲಿ ಬಿಡಲಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಯೂಟ್ಯೂಬ್ನಿಂದ 5 ವೇಸಲ್ಲಿ ಮನಿ ಅರ್ನ್ ಮಾಡ್ಬೋದು. ಯೂಟ್ಯೂಬ್ ಮಾನಿಟೈಸೇಷನ್ ಆದರೆ ಮಾತ್ರ ದುಡ್ಡು ಬರೋದು ಅನ್ನೋದು ತಲೆಯಿಂದ ತೆಗೆದಾಕ್ಬಿಡ್ಬೇಕು. ಯಾಕಂದರೆ ಯೂಟ್ಯೂಬ್ ಮಾನಿಟೈಸೇಷನ್ ಆದಾಗ ಬರೋ ಆ್ಯಡ್ಸಲ್ಲಿ ಮಾತ್ರ ಅಲ್ಲ ಮನಿ ಅರ್ನ್ ಮಾಡ್ಬೋದು. ನಾನು ಹೇಳೋ ಈ 5 ಪಾಯಿಂಟ್ಸ್ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಮನಿ ಜನ್ರೇಟ್ ಮಾಡ್ಕೋಬೋದು. ಫಸ್ಟ್ ಒನ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಏನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾವು ಒಂದು ಪ್ರಾಡಕ್ಟ್ನ ರೆಕಮೆಂಡ್ ಮಾಡೋದು. ಸೊ ನಾವು ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡಿ ಆ ಪ್ರಾಡಕ್ಟ್ ಲಿಂಕ್ನ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ರೆ ಆ ಲಿಂಕ್ ಥ್ರೂ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನಮಗೆ ಸ್ವಲ್ಪ ಕಂಪನಿಯವರು ಕಮಿಷನ್ ಕೊಡ್ತಾರೆ. ಇದು ಅಫಿಲಿಯೇಟ್ ಮಾರ್ಕೆಟಿಂಗ್. ಫಾರ್ ಎಕ್ಸಾಂಪಲ್, ನೀವು ಕಿಚನ್ ಪ್ರಾಡಕ್ಟ್ಸು ಅಥವಾ ನೀವು ತೊಗೊಳ್ಳೋ ಡ್ರೆಸ್ಸಸ್ಸು, ಬ್ಯೂಟಿ ಪ್ರಾಡಕ್ಟ್ಸು, ಕಾಸ್ಮೆಟಿಕ್ಸು, ಈ ಥರ ಪ್ರಾಡಕ್ಟ್ಸ್ನ ನೀವು ಚೆನ್ನಾಗಿರೋ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿ ರಿವ್ಯೂ ಮಾಡಿ ಆ ಲಿಂಕ್ನ ನಿಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿ ಆ ಲಿಂಕ್ ಥ್ರೂ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಂಪನಿಯವರು ಕಮಿಷನ್ ಕೊಡ್ತಾರೆ. ಇದು ಬಿಗಿನರ್ಸ್ಗೆ ತುಂಬ ಒಳ್ಳೆ ಅರ್ನಿಂಗ್ ಇನ್ಕಮ್. ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ಈಗ ತುಂಬ ವೆಬ್ಸೈಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್, ಅಮೆಝಾನ್ ಅಫಿಲಿಯೇಟ್, ಮೀಶೋ ಅಫಿಲಿಯೇಟ್ ಪಾರ್ಟ್ನರ್ ಪ್ರೋಗ್ರಾಮ್. ಸೊ ನಾವು ಅದರಲ್ಲಿ ಜಾಯ್ನ್ ಆಗಿ ಲಿಂಕ್ ಜನ್ರೇಟ್ ಮಾಡಿಕೊಂಡು ಆ ಲಿಂಕ್ನ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಬಯೋಲಿ ಶೇರ್ ಮಾಡಿದ್ರೆ ಸೊ ಆ ಲಿಂಕ್ ಥ್ರೂ ಪರ್ಚೇಸ್ ಮಾಡ್ತಾರಲ್ಲ ಅದರಿಂದ ನಮಗೆ ಕಮಿಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಕೀ ಪಾಯಿಂಟ್ ಏನಂದರೆ ನಾವು ಆಡಿಯನ್ಸ್ಗೆ ಯೂಸ್ಫುಲ್ ಆಗೋ ಪ್ರಾಡಕ್ಟ್ಸ್ ರಿವ್ಯೂಸ್ ಜಾಸ್ತಿ ಮಾಡಿದ್ರೆ ನಮಗೂ ಇನ್ಕಮ್ ಜಾಸ್ತಿ ಬರುತ್ತೆ. ಸೊ ಎಷ್ಟೊಂದು ಜನ ಕ್ರಿಯೇಟರ್ಸು ಅವ್ರ ಫಸ್ಟ್ ಇನ್ಕಮ್ನ ಅಫಿಲಿಯೇಟ್ ಮಾರ್ಕೆಟಿಂದಾನೇ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಸೆಕೆಂಡ್ ಒನ್ ಬಂದು ಬ್ರ್ಯಾಂಡ್ ಪ್ರಮೋಷನ್. ಎಲ್ಲರೂ ಅಂದ್ಕೊಂಡಿದ್ದಾರೆ ಲ್ಯಾಕ್ಸ್ ಟುಗೆದರ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಮಾತ್ರ ಬ್ರ್ಯಾಂಡ್ ಪ್ರಮೋಷನ್ ಕೊಡ್ತಾರೆ ಅಂತ. ಬಟ್ ನಿಜ ಹೇಳಬೇಕು ಅಂದರೆ ಸ್ಮಾಲ್ ಕ್ರಿಯೇಟರ್ಸ್ಗೂ ಕೂಡ ಬ್ರ್ಯಾಂಡ್ ಪ್ರಮೋಷನ್ ಕಡೆಯಿಂದ ಕೊಲಾಬ್ರೇಷನ್ ಬರುತ್ತೆ. ಬ್ರ್ಯಾಂಡ್ ಪ್ರಮೋಷನ್ ಅಂದರೆ ಏನು ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕಂಪನಿಯವರು ಅವ್ರ ಪ್ರಾಡಕ್ಟ್ನ ನಮ್ಮ ಆಡಿಯನ್ಸಿಗೆ ತೋರ್ಸೋಕ್ಕೆ ನಮಗೆ ಪೇಮೆಂಟ್ ಕೊಡ್ತಾರೆ. ನಾವು ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡಿ ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಬೇಕು. ಸೊ ಯೂಶ್ವಲಿ ಆವಾಗ ನಾವು ಆ ಲಿಂಕ್ ಥ್ರೂ ತೊಗೊಂಡಾಗ ನಮಗೂ ಕಮಿಷನ್ ಬರ್ತಾ ಹೋಗುತ್ತೆ. ಸೊ ಅದರಿಂದ ನಮಗೆ ಮನಿ ಕೊಡ್ತಾರೆ, ಇಲ್ಲ ಅಂದರೆ ಫ್ರೀಯಾಗಿ ಪ್ರಾಡಕ್ಟ್ ಕೊಡ್ತಾರೆ. ಸೊ ಮನಿ ಅಂತಾರೆ, ಫ್ರೀ ಅಂತಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಬ್ರ್ಯಾಂಡ್ ಪ್ರಮೋಷನಲ್ಲಿ 2 ವೇಸ್ ಇದೆ. ಫಸ್ಟ್ ಒನ್ ಬಂದು ಪೇಯ್ಡ್ ಪ್ರಮೋಷನ್, ಸೆಕೆಂಡ್ ಒನ್ ಬಂದು ಪಾರ್ಟ್ನರ್ ಪ್ರಮೋಷನ್. ಪೇಯ್ಡ್ ಪ್ರಮೋಷನ್ ಅಂದರೆ ಕಂಪನಿಯವರು ನಾವು ಪ್ರಾಡಕ್ಟ್ನ ರಿವ್ಯೂ ಮಾಡೋಕ್ಕೆ ನಮಗೆ ಪೇಮೆಂಟ್ ಕೊಡ್ತಾರೆ. ಪಾರ್ಟ್ನರ್ ಪ್ರಮೋಷನ್ ಅಂದರೆ ನಾವು ಆ ಪ್ರಾಡಕ್ಟ್ನ ರಿವ್ಯೂ ಮಾಡೋಕ್ಕೆ ಫ್ರೀಯಾಗಿ ನಮಗೆ ಪ್ರಾಡಕ್ಟ್ ಕೊಡ್ತಾರೆ. ಸೊ ನಮಗೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ರೂ ಪರವಾಗಿಲ್ಲ, ಬ್ರ್ಯಾಂಡ್ ಪ್ರಮೋಷನ್ ಅವರು ನಮಗೆ ವ್ಯೂಸು ಕಮೆಂಟ್ಸು ಜಾಸ್ತಿ ಬರ್ತಾ ಇದ್ರೆ ನಮ್ಮನ್ನ ನೋಟಿಸ್ ಮಾಡ್ತಾರೆ. ಸೊ ಥರ್ಡ್ ವೇ ಬಂದು ಫ್ರೀಲ್ಯಾನ್ಸಿಂಗ್ ಆಪರ್ಚುನಿಟಿ. ತುಂಬ ಜನ ಯೂಟ್ಯೂಬ್ನ ಬರೀ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ಕೊತಿದ್ದಾರೆ. ಬಟ್ ಯೂಟ್ಯೂಬ್ ಒಂದು ತುಂಬ ಪವರ್ಫುಲ್ ಪೋರ್ಟ್ಫೋಲಿಯೋ ಆಗಿ ವರ್ಕ್ ಮಾಡುತ್ತೆ. ಫ್ರೀಲ್ಯಾನ್ಸಿಂಗ್ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಸ್ಕಿಲ್ನ ಯೂಸ್ ಮಾಡಿ ಬೇರೆಯವ್ರಿಗೆ ಆನ್ಲೈನಲ್ಲಿ ವರ್ಕ್ ಮಾಡಿಕೊಡೋದು. ಸೊ ನಮ್ಗೆ ಅದಕ್ಕೆ ಪೇಮೆಂಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ವಿಡಿಯೋ ಎಡಿಟಿಂಗ್, ಥಂಬ್ನೇಲ್ ಎಡಿಟಿಂಗ್, ವಾಯ್ಸ್ ಓವರ್, ಈ ಥರ ನಮ್ಮ ಸ್ಕಿಲ್ಸ್ಗೆ ಮಾರ್ಕೆಟಿಂಗಲ್ಲಿ ತುಂಬ ಒಳ್ಳೆ ಡಿಮ್ಯಾಂಡ್ ಇದೆ. ಸೊ ಯೂಟ್ಯೂಬಲ್ಲಿ ನಮ್ಮ ವಿಡಿಯೋ ನೋಡಿ ಡೈರೆಕ್ಟಾಗಿ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತಾರೆ ಫ್ರೀಲ್ಯಾನ್ಸಿಂಗ್ಗೆ. ಫಾರ್ ಎಕ್ಸಾಂಪಲ್ ನಾವು ವಿಡಿಯೋ ಎಡಿಟಿಂಗ್ ಚೆನ್ನಾಗಿ ಮಾಡಿದರೆ ನಮಗೂ ವಿಡಿಯೋ ಎಡಿಟಿಂಗ್ ಮಾಡಿಕೊಡ್ತೀರಾ. ವಾಯ್ಸ್ ಓವರ್ ನಾವು ಕ್ರಿಯೇಟಿವ್ ಆಗಿ ಕೊಟ್ಟಿದ್ರೆ ನಮಗೂ ವಾಯ್ಸ್ ಓವರ್ ಮಾಡಿಕೊಡ್ತೀರಾ. ನಿಮ್ಮ ಥಂಬ್ನೇಲ್ ಡಿಸೈನ್ ಚೆನ್ನಾಗಿ ಮಾಡಿದ್ದೀರಾ, ನಮ್ಮ ಕಂಪನಿಗೂ ನಮ್ಮ ಚಾನಲ್ಗೂ ಸ್ವಲ್ಪ ಥಂಬ್ನೇಲ್ ಡಿಸೈನ್ಸ್ ಮಾಡಿಕೊಡ್ತೀರಾ. ಈ ಥರ ನಮ್ಮ ಸ್ಕಿಲ್ ಮೇಲೆ ಡಿಮ್ಯಾಂಡ್ ಬರುತ್ತೆ, ಫ್ರೀಲ್ಯಾನ್ಸಿಂಗ್ ವರ್ಕ್ ಸಿಗುತ್ತೆ. ಸೊ ಲೋಕಲ್ ಬಿಸ್ನೆಸ್ ಅವರು ಕೂಡ ನಮ್ಮ ವರ್ಕ್ ನೋಡಿ ಫ್ರೀಲ್ಯಾನ್ಸಿಂಗ್ ಕೊಡ್ಬೋದು. ಫೋರ್ತ್ ಒನ್ ಬಂದು ಓನ್ ಬಿಸ್ನೆಸ್ ಪ್ರಮೋಷನ್ಸ್. ಸೊ ಯೂಟ್ಯೂಬ್ನ ಸ್ಮಾರ್ಟಾಗಿ ಯೂಸ್ ಮಾಡಿಕೊಂಡ್ರೆ ನಮ್ಮ ಓನ್ ಬಿಸ್ನೆಸ್ನ ನಾವು ಗ್ರೋ ಮಾಡ್ಕೊಳ್ಳೋಕ್ಕೆ ಅಥವಾ ಪ್ರಮೋಟ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓನ್ ಬಿಸ್ನೆಸ್ ಪ್ರಮೋಷನ್ ಅಂದರೆ ನಮ್ಮ ಪ್ರಾಡಕ್ಟು ಇಲ್ಲ ನಮ್ಮ ಸರ್ವಿಸಸ್ನ ನಮ್ಮ ಯೂಟ್ಯೂಬ್ ವಿಡಿಯೋ ಥ್ರೂ ಆಡಿಯನ್ಸ್ಗೆ ತೋರಿಸ್ಬೋದು.
ಸೊ ದಟ್ ನಮಗೆ ಆಡಿಯನ್ಸ್ ಗ್ರೋತ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬುಟಿಕ್ ಅಥವಾ ನಾವು ಇವೆಂಟ್ ಮ್ಯಾನೇಜ್ಮೆಂಟ್, ಜ್ಯುವೆಲ್ರಿ ಸೆಲ್ಲಿಂಗು, ಸ್ಯಾರಿ ಬಿಸ್ನೆಸ್ಸು, ಈ ಥರದ್ನೆಲ್ಲ ನಾವು ಯೂಟ್ಯೂಬಲ್ಲಿ ಆರಾಮಾಗಿ ಪ್ರಮೋಟ್ ಮಾಡ್ಕೋಬೋದು. ಸೊ ದಟ್ ನಮ್ಮ ಬಿಸ್ನೆಸ್ಸನ್ನು ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ನಮ್ಮ ಹತ್ರ ಕಸ್ಟಮರ್ಸ್ ಯಾವಾಗ ಬರ್ತಾರೆ ಅಂತ ನಾವು ವೆಯ್ಟ್ ಮಾಡ್ಕೊಂಡು ಕೂರೋದ್ಕಿಂತ ನಾವೇ ಡೈರೆಕ್ಟಾಗಿ ಕಸ್ಟಮರ್ಸ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇದೊಂದು ಸ್ಮಾರ್ಟ್ ವೇ. ಬಿಸ್ನೆಸ್ ಅಲ್ಲಿ ಕ್ವಾಲಿಟಿ ಆಡಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ, ಕ್ವಾಂಟಿಟಿ ಅಲ್ಲ. ಸೊ ದಟ್ ಪೀಪಲ್ ನಮ್ಮನ್ನ ವರ್ಕ್ ಅಥವಾ ಫೇಸ್ನ ಡೈರೆಕ್ಟಾಗಿ ನೋಡಿರೋದ್ರಿಂದ ನಮ್ಮ ಪ್ರಾಡಕ್ಟು ಅಥವಾ ನಮ್ಮ ಬಿಸ್ನೆಸ್ಸು ಚೆನ್ನಾಗಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಟ್ರಸ್ಟೂ ಜಾಸ್ತಿ ಬಿಲ್ಡ್ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಗ್ರೋ ಆಗಿ ಸಕ್ಸಸ್ ಕಂಡಿದ್ದಾರೆ. ಸೊ ಲಾಸ್ಟ್ ಒನ್ ಬಂದು ಯೂಟ್ಯೂಬ್ ಪ್ಲಸ್ ಇನ್ಸ್ಟಾಗ್ರಾಮ್ ಕಾಂಬೋ ಅರ್ನಿಂಗ್. ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಎರಡೂ ಸ್ಮಾರ್ಟ್ ಆಗಿ ಜೊತೆಯಲ್ಲಿ ಯೂಸ್ ಮಾಡೋದು ತಿಳ್ಕೊಂಡ್ರೆ ಒಳ್ಳೆ ಅರ್ನಿಂಗ್ ಆಪರ್ಚುನಿಟಿ ಬರುತ್ತೆ. ಸೊ ಇವಾಗ ಬ್ರ್ಯಾಂಡ್ ಅವರು ಸಬ್ಸ್ಕ್ರೈಬರ್ಸ್ಗಿಂತ ನಾವು ಹೇಗೆ ವರ್ಕ್ ಮಾಡ್ತಾ ಇದ್ದೀವಿ, ಕ್ವಾಲಿಟಿ ಆಫ್ ಕ್ರಿಯೇಟಿವಿಟಿ ಹೇಗಿದೆ ಅನ್ನೋದು ನೋಡ್ತಿದ್ದಾರೆ. ಸೊ ಯೂಟ್ಯೂಬ್ ಜೊತೆ ಇನ್ಸ್ಟಾಗ್ರಾಮ್ ಕೂಡ ಆಕ್ಟಿವ್ ಆಗಿದ್ರೆ ಕೊಲಾಬ್ರೇಷನ್ಸ್ ತುಂಬಾ ಫಾಸ್ಟ್ ಆಗಿ ಬರುತ್ತೆ. ನಾವು ಯೂಟ್ಯೂಬ್ ಅಲ್ಲಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಸೊ ಅದೇ ವಿಡಿಯೋನ ನಾವು ಸ್ವಲ್ಪ ಕಟ್ ಮಾಡಿ ಇನ್ಸ್ಟಾಗ್ರಾಮ್ ರೀಲಲ್ಲಿ ಪೋಸ್ಟ್ ಮಾಡಿದ್ರೆ ಒಂದೇ ಕಂಟೆಂಟ್ ಇಂದ 2 ಪ್ಲಾಟ್ಫಾರ್ಮ್ ರೀಚ್ ಆಗ್ಬೋದು. ನಾವು ಬಿಗಿನರ್ಸ್ಗೆ ಬೆಸ್ಟ್ ಅಡ್ವೈಸ್ ಏನಂದ್ರೆ, ಸೊ ಇನ್ಸ್ಟಾಗ್ರಾಮ್ ಪ್ಲಸ್ ಯೂಟ್ಯೂಬ್ ಎರಡನ್ನೂ ಸ್ಮಾರ್ಟ್ ಆಗಿ ಯೂಸ್ ಮಾಡಿಕೊಂಡು ಎರಡರಲ್ಲೂ ನಾವು ಕಂಟೆಂಟ್ನ ಪೋಸ್ಟ್ ಮಾಡ್ತಾ ಹೋದ್ರೆ ಅರ್ನಿಂಗು ಮತ್ತೆ ಕೊಲಾಬ್ರೇಷನ್ಸ್ ಎಲ್ಲ ತುಂಬಾ ಫಾಸ್ಟ್ ಆಗಿ ಬರುತ್ತೆ. ಮತ್ತೆ ವಿಸಿಬಿಲಿಟಿನೂ ನಮಗೆ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಯೂಟ್ಯೂಬ್ನ ಕಂಟೆಂಟ್ ಪ್ಲಾಟ್ಫಾರ್ಮ್ ಆಗಿ ಮಾತ್ರ ಅಲ್ಲದೆ ನಿಮ್ಮ ಓನ್ ಬಿಸ್ನೆಸ್ನ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ಇನ್ಕಮ್ ಕೊಡುತ್ತೆ. ಸೊ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ರೂ ಪರವಾಗಿಲ್ಲ. ಸೊ ಬೇರೆ ಬೇರೆ 5 ವೇಸಲ್ಲಿ ನಾವು ಮನಿ ಆರಾಮಾಗಿ ಜನ್ರೇಟ್ ಮಾಡ್ಕೋಬೋದು. ನೆನ್ಪಿಟ್ಕೊಳ್ಳಿ, ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಕನ್ಸಿಸ್ಟೆನ್ಸಿ, ಕ್ರಿಯೇಟಿವಿಟಿ ಮತ್ತು ಆಡಿಯನ್ಸ್ ಟ್ರಸ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.